ಹಲೋ, ಒನ್ಸ್ ಅಗೇನ್ ವೆಲ್ಕಮ್ ಟು ದ ಎಜುಕೇಷನಲ್ ಟೆಕ್ನಾಲಜಿ ಕ್ಲಾಸ್. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ ಶೈಕ್ಷಣಿಕ ತಂತ್ರಜ್ಞಾನದ ತರಗತಿಗೆ. ಇದಕ್ಕೆ ಮೊದಲು ನಾವು ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ ಮತ್ತು ಅದರ ಸ್ವಭಾವವನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಶೈಕ್ಷಣಿಕ ತಂತ್ರಜ್ಞಾನದ ಒಂದು ಪರಿಕಲ್ಪನೆ ಸ್ಪಷ್ಟವಾಗಿ ಮೂಡಬೇಕಾದ್ರೆ ಅದರ ಮೂಲಾಂಶಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಆ ದೃಷ್ಟಿಕೋನದಲ್ಲಿ today we are going to discuss scope of educational technology to understand clearly the concept of educational technology. Earlier we were discussed the meaning and nature of educational technology. So the scope of educational technology we will discuss in this video. The scope of educational technology, ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ. ವ್ಯಾಪ್ತಿ ಅಂದರೆ ಅರ್ಥ ಆ ಒಂದು ವಿಷಯದ ಅಡಿಯಲ್ಲಿ ಏನೆಲ್ಲ ಅಂಶಗಳು ಬರ್ತದೆ ಅಥವಾ ಯಾವ ಯಾವ ಕ್ಷೇತ್ರಗಳು ಬರ್ತದೆ ಅಥವಾ ಯಾವ ಯಾವ ಆಯಾಮಗಳಲ್ಲಿ ಆ ವಿಷಯ ನಮಗೆ ಮಾಹಿತಿಯನ್ನು ಒದಗಿಸ್ತದೆ ಅಥವಾ ಸಂಶೋಧನೆಯನ್ನು ಕೈಗೊಳ್ಳುತ್ತದೆ ಅಥವಾ ಯಾವ ವಿಷಯಗಳನ್ನು ಅದು ಒಳಗೊಂಡಿರುತ್ತೆ ಅನ್ನೋದನ್ನು ಅರ್ಥವನ್ನು ಕೊಡುತ್ತೆ. The scope itself indicate what are the areas comes under the educational technology subject and as well as the researches has been conducted under this particular subject. It focuses particular or certain aspects. So which are those aspects that is termed as a scope of educational technology? The field of educational technology is analogous to its concept. If educational technology is considered in terms of audio-visual aids, then its field is limited to only audio-visual aids. ಅಂದರೆ ನಿಮಗೆ ಮೊದಲೇ ತಿಳಿಸಿದ ಹಾಗೆ ಪ್ರಾರಂಭದಲ್ಲಿ ದೃಕ್ಶ್ರವಣೋಪಕರಣಗಳ ಬಳಕೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಂದರೆ ಶೈಕ್ಷಣಿಕ ತಂತ್ರಜ್ಞಾನ ಆಗಿತ್ತು ಅನ್ನುವಂಥದ್ದು. ಇಫ್ ಎಜುಕೇಷನಲ್ ಟೆಕ್ನಾಲಜಿ ಈಸ್ ರೆಫರ್ಡ್ ಟು ಆ್ಯಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್, ದೆನ್ ದಿಸ್ ಫೀಲ್ಡ್ ಇನ್ಕ್ಲೂಡ್ಸ್ ಓನ್ಲಿ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಟೆಡ್ ಲರ್ನಿಂಗ್ ಆಬ್ಜೆಕ್ಟ್ಸ್. ಇಫ್ ವಿ ಕನ್ಸಿಡರ್ ಇಟ್ ಆ್ಯಸ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್, ದೆನ್ ಇಟ್ ಈಸ್ ಎ ಹ್ಯೂಜ್ ಫೀಲ್ಡ್. ತದನಂತರ ಬಂದಿರತಕ್ಕಂಥದ್ದು ಕ್ರಮಾನುಗತ ಬೋಧನೆ ಅಂತೇಳಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು. ಕಲಿಕಾ ಸಿದ್ಧಾಂತಗಳನ್ನು ಅನುಸರಿಸಿ ಮನೋವೈಜ್ಞಾನಿಕ ಕಲಿಕಾ ಸಿದ್ಧಾಂತಗಳನ್ನು ತತ್ವಗಳನ್ನು ಬಳಕೆ ಮಾಡಿಕೊಂಡು ಕ್ರಮಾನುಗತ ಬೋಧನೆ ಅನ್ನೋ ಒಂದು ಪರಿಕಲ್ಪನೆಯನ್ನು ತಂದಿರತಕ್ಕಂಥದ್ದು. ನಾನು ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇ ಆಯಾಮದಲ್ಲಿ ಅಂತ ಹೇಳಿ ಕರಿಬೋದು. So today educational technology is no more audio-visual aids or programmed instruction. Rather, these are the parts of educational technology. ಇವತ್ತು ಏನು ಬರೀ ದೃಕ್ಶ್ರವಣೋಪಕರಣಗಳ ಬಳಕೆಗೆ ಅಥವಾ ಪ್ರೋಗ್ರಾಮ್ಡ್ ಕ್ರಮಾನುಗತ ಬೋಧನೆಗೆ ಶೈಕ್ಷಣಿಕ ತಂತ್ರಜ್ಞಾನ ಸೀಮಿತ ಆಗಿಲ್ಲ. ಆದರೆ ಮುಂದುವರಿದು ಸಾಕಷ್ಟು ಕ್ಷೇತ್ರಗಳನ್ನು ಅಂಶಗಳನ್ನು ಶೈಕ್ಷಣಿಕ ತಂತ್ರಜ್ಞಾನ ಒಳಗೊಂಡಿದೆ ಅಂತ ಹೇಳಿ ನಾವು ಹೇಳ್ಬೋದು. ನಾವು ಎಜುಕೇಷನಲ್ ಟೆಕ್ನಾಲಜಿ ಈಸ್ ಕನ್ಸಿಡರ್ಡ್ ಆಸ್ ಅ ಕಾಂಪ್ರಹೆನ್ಸಿವ್ ಸೈನ್ಸ್, ಸೊ ದ ಫೀಲ್ಡ್ ಟು ವ್ಯಾಸ್ಟ್ ಆ್ಯಂಡ್ ಎಕ್ಸ್ಟೆನ್ಸಿವ್. ಹೌದು, ಖಂಡಿತವಾಗೂ ತುಂಬ ಸಮಗ್ರವಾಗಿರ್ತಕ್ಕಂಥ ಒಂದು ವಿಜ್ಞಾನ ಅಂತ ಹೇಳಿನೇ ಕರಿಬೋದು. ಇದನ್ನು ತುಂಬ ವಿಷಯ ವಸ್ತುಗಳನ್ನು, ಕ್ಷೇತ್ರಗಳನ್ನು, ಆಯಾಮಗಳನ್ನು ಈ ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥ ವಿಷಯ ಒಳಗೊಂಡಿದೆ ಅನ್ನುವಂಥದ್ದು. ಹಾಗಾದರೆ ಏನೆಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ? ದ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿ. Educational technology aims to improve the quality of human learning. Educational technology is a field involved in applying complex integrated process to analyze and solve problems in human learning. ಅಂದರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಕಲಿಕೆಯ ಒಂದು ಗುಣಾತ್ಮಕ ಕಲಿಕೆಗೆ ಉದ್ದೇಶದಿಂದ ಶೈಕ್ಷಣಿಕ ತಂತ್ರಜ್ಞಾನ ಇರ್ತಕ್ಕಂಥದ್ದು, ಅದನ್ನು ಅಭಿವೃದ್ಧಿಗೊಳಿಸುವಲ್ಲಿ ಅಂತ ಹೇಳಿ ಅಂಶ ಕರಿತೀವಿ. ಇದು ಮುಖ್ಯವಾಗಿ ಇಲ್ಲಿ ಎಜುಕೇಷನಲ್ ಟೆಕ್ನಾಲಜಿ ಈಸ್ ಫೀಲ್ಡ್ ಇನ್ವಾಲ್ವ್ಡ್ ಇನ್ ಅಪ್ಲೈಯಿಂಗ್ ಎ ಕಾಂಪ್ಲೆಕ್ಸ್ ಇಂಟಗ್ರೇಟೆಡ್ ಪ್ರೋಸೆಸ್ ಟು ಅನಲೈಸ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಹ್ಯೂಮನ್ ಲರ್ನಿಂಗ್. ಅಂದರೆ ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯ ಸಂಬಂಧಿಸಿದ ಹಾಗೆ ಆ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಶೈಕ್ಷಣಿಕ ತಂತ್ರಜ್ಞಾನ ಅಂತೇಳಿ ಕರಿತೀವಿ ಅಂತ ಈಗಾಗಲೇ ಹೇಳಿದೆ. ದ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಈಸ್ ಅನ್ಲಿಮಿಟೆಡ್ ಆ್ಯಸ್ ಇಟ್ ಟ್ರೈಸ್ ಟು ರೀಚ್ ಔಟ್ to more and more people involved in the teaching learning process. ಹಾಗಾಗಿ ನಾವು ಸ್ಕೋಪನ್ನು ಚರ್ಚೆ ಮಾಡೋದು ನಿಮಗೆ ಈಗ ಒಂದಷ್ಟು ಕೊಟ್ಟರೂ ಕೂಡ ನಿಜವಾಗ್ಲೂ ಅರ್ಥದಲ್ಲಿ ಹೇಳೋದಾದರೆ ಶೈಕ್ಷಣಿಕ ತಂತ್ರಜ್ಞಾನದ ಒಂದು ವ್ಯಾಪ್ತಿ ಅದಕ್ಕೆ ಮಿತಿನೇ ಇಲ್ಲ. ಸಾಕಷ್ಟು ಅಂಶಗಳನ್ನು ಅಥವಾ ಆಯಾಮಗಳನ್ನು ಇದರ ಅಡಿನಲ್ಲಿ ತರಬಹುದಾಗಿರ್ತಕ್ಕಂಥ ಅಂಶವನ್ನು ಇದು ಒಳಗೊಂಡಿರುತ್ತೆ. ಮುಖ್ಯ ಉದ್ದೇಶ ಏನಪ್ಪ ಶೈಕ್ಷಣಿಕ ತಂತ್ರಜ್ಞಾನದ್ದು ಅಂದರೆ ಶಿಕ್ಷಣವನ್ನು ಹೆಚ್ಚು ಏನು ವಿದ್ಯಾರ್ಥಿಗಳಿಗೆ ಅಥವಾ ಸಮೂಹಕ್ಕೆ ಮಾಡೋದು. ಹಾಗೆ ಅಷ್ಟೇ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಹೆಚ್ಚು ಜನರು ತೊಡಗಿಸ್ಕೊಳ್ಬೇಕು ಅನ್ನೋಂಥ ಪ್ರಮುಖ ಅಂಶವನ್ನು ಇದು ಒತ್ತಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ.
ಈ ಒಂದು ಚಿತ್ರದ ನೋಡಿದಾಗ ನಾವು ಗಮನಿಸ್ಬೋದು ಬೇರೆ ಬೇರೆ ಆಯಾಮಗಳಲ್ಲಿ ಯಾವುದು ಮುಖ್ಯವಾಗಿ ಶೈಕ್ಷಣಿಕ ತಂತ್ರಜ್ಞಾನದ ಒಂದು ಕ್ಷೇತ್ರ ಬರ್ತದೆ ಅಥವಾ ಎಷ್ಟು ದೃಷ್ಟಿಕೋನದಲ್ಲಿ ಆಯಾಮಗಳಲ್ಲಿ ಅದು ನಾವು ಚರ್ಚೆ ಮಾಡ್ಬೋದು ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥದ್ದು ಅಂಶ ಈ ಚಿತ್ರ ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಮುಖ್ಯವಾಗಿ ಮೇಲ್ಗಡೆ ಹೆಡ್ಡಿಂಗಲ್ಲಿ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಅಂತ 3 ಡೈಮೆನ್ಷನ್ಸ್ ಇದೆ ಅಲ್ಲಿ, ಅಥವಾ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ, ಈ 3 ಆಗಬೇಕಾದ್ರೆ ಉದ್ದೇಶಗಳಿದೆ ಅಲ್ಲಿ. ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳ. ಈ ಉದ್ದೇಶಗಳಲ್ಲಿ ಟೀಚಿಂಗ್, ಲರ್ನಿಂಗ್ ಸ್ಟೈಲ್ಸ್ ಬರುತ್ತೆ. ಕಲಿಕಾ ಇಲ್ಲಿ ಇದಕ್ಕೆ ಮುಂಚೆ ಟೀಚಿಂಗಿಗೆ ಬರ್ತೀನಿ. ಇಲ್ಲಿ ಆ್ಯಕ್ಚುಲಿ ಉದ್ದೇಶಗಳನ್ನು ಹಾಕ್ಕೊಂಡಿರ್ತೀವಿ. ಪ್ರತಿಯೊಂದು ಹಂತದಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕಾದ್ರೆ, ಪ್ರಾಥಮಿಕ ಅಂತ ಆಗಿರ್ಬೋದು, ಸೆಕೆಂಡರಿ ಅಂತ ಆಗಿರ್ಬೋದು, ಅಥವಾ ಹೈಯರ್ ಎಜುಕೇಷನ್, whenever we are providing at a different levels of education, we are having a certain types of fixed objectives. To achieve these objectives, we are having a teaching styles. ಆ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೋಧನಾ ಶೈಲಿಗಳು ಅಂತ ಹೇಳಿ ಕರಿತೀವಿ. ಅದು ಬೇರೆ ಬೇರೆ ತೆರನಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿಮ್ಮ ಮೆಥಡಾಲಜಿ ಕ್ಲಾಸಲ್ಲಿ ನೀವು ಕಲಿತೀರಾ. ಸೊ ಯಾವ್ಯಾವ ಮೆಥಡ್ಸ್ ಬರುತ್ತೆ, ಸ್ಟ್ರಾಟಜೀಸ್ ಇರುತ್ತೆ ಅನ್ನೋವಂಥದ್ದು. ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಡಿಫ್ರೆಂಟ್ ಟೀಚಿಂಗ್ ಸ್ಟೈಲ್ಸ್ ಇದೆ, ಬೋಧನೆ ಮಾಡ್ತಕ್ಕಂಥ ಶೈಲಿಗಳು, ಅವುಗಳನ್ನೆಲ್ಲ ಇದು ಒಳಗೊಂಡಿರುತ್ತೆ. ಎಷ್ಟು ತೆರನಾಗಿ ಅದನ್ನು ಸಂಶೋಧನೆಯ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಸೂಕ್ತ, ಯಾವ್ಯಾವ ಹಂತಕ್ಕೆ ಯಾವ ಯಾವ ವಿಧಾನಗಳು ಸೂಕ್ತ, ಅಥವಾ ಯಾವ ಯಾವ ಪರಿಕಲ್ಪನೆಗಳಿಗೆ ಯಾವ ಯಾವ ಬೋಧನಾ ಶೈಲಿ ಸೂಕ್ತ ಅನ್ನುವಂಥದ್ದು. ಅದೇ ನಂತರ ಹ್ಯೂಮನ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸ್ ಜನರೇಷನ್, ಮನುಷ್ಯ ಮತ್ತು ಸಾಮಗ್ರಿಗಳ ಅಥವಾ ಬೇರೆ ರೀತಿಯ ಮನುಷ್ಯ ಅಥವಾ ಇತರೆ ಸಾಮಗ್ರಿಗಳ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇಲ್ಲಿ ಮಾನವೀಯ ಸಂಪನ್ಮೂಲ ಅಂತ ಕರಬೇಕಾದ್ರೆ ಅದರಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಕ್ಕಂಥದ್ದು, ಟೀಚರ್ಸ್ ಇರ್ತಕ್ಕಂಥದ್ದು, ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು, ಎಲ್ಲರೂ ಬರ್ತಾರೆ. ಟ್ರೈನ್ ಟೀಚರ್ಸ್ ಅಂತ ಕರಿತೀವಿ. ನೋಡ್ರಿ, ಅಲ್ಲಿ ನೀವೆಲ್ಲರೂ ಕೂಡ ನಿಮಗೆ ಏನು ತರಬೇತಿ ಕೊಡ್ತೀವಲ್ಲ ನಾವು, ಇದರ ಅಡಿನಲ್ಲಿ ಹೀಗೆ ಇರಬೇಕು ಅನ್ನುವಂಥದ್ದು, ಅದು ಎಜುಕೇಷನಲ್ ಟೆಕ್ನಾಲಜಿ ಹೀಗೆ ಅಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಆ ರೀತಿನಲ್ಲಿ ಚೌಕಟ್ಟಿನಲ್ಲಿ ನಿಮಗೆ ಕರಿಕ್ಯುಲಮ್ ಫ್ರೇಮ್ ಹಾಕ್ತಕ್ಕಂಥದ್ದು ಅಲ್ಲಿ ಅನ್ನುವಂಥದ್ದು. ಟ್ರೈನ್ ಟೀಚರ್ಸು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್, ಅವರೆಲ್ಲರೂ ಕೂಡ ಬರ್ತಾರೆ. ಅವರು ಇದೇ ಥರನಾಗಿರ್ತಕ್ಕಂಥ ಆರ್ಗನೈಸೇಷನನ್ನು ಮಾಡಬೇಕು ಅಥವಾ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಮಾಡಬೇಕು ಅನ್ನುವಂಥ ಅಂಶವನ್ನು ಒಳಗೊಂಡಿರುತ್ತೆ. ಮಾನವೀಯ ಸಂಪನ್ಮೂಲಗಳನ್ನು ಉತ್ಪಾದನೆ, ತರಬೇತಿಗೊಳಿಸೋದು, ನಿಮ್ಮನ್ನು ಯಾವ ರೀತಿ ಬೋಧನೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ, ಎಂಥ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರು ಕಾಲಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ಈಗ 2 ಇಯರ್ಸ್ ಕೋರ್ಸ್ ಬಂತು. ಮೊದಲೇ ಬರೀ 1 ಇಯರ್ ಕೋರ್ಸ್ ಇತ್ತು. ಈಗ 2 ವರ್ಷದ ನೆಕ್ಸ್ಟ್ ಇಂಟಗ್ರೇಟೆಡ್ ಕೋರ್ಸ್ ಬರ್ತಾ ಇದೆ. ತಕ್ಷಣಕ್ಕೆ ಕಾಲಕ್ಕೆ ಬದಲಾವಣೆ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತೇಳಿ. ಹಾಗೆ ಮೆಟೀರಿಯಲ್ ರಿಸೋರ್ಸಸ್ಸು, ಏನು ಸಾಮಗ್ರಿಗಳು ಅಂದರೆ ಇವೆಲ್ಲ ಬರ್ತಾವೆ. ಈಗೇನು ಅಡ್ವಾನ್ಸ್ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೋ ಅವೆಲ್ಲವುಗಳು ಕೂಡ. ತದನಂತರ ಕಲಿಕಾ ಸ್ಟೈಲ್ಸ್, ಲರ್ನಿಂಗ್ ಸ್ಟೈಲ್ಸ್ ಅಂತ, ಕಲಿಕಾ ಶೈಲಿಗಳು ಅಂತ ಹೇಳಿ ಕರಿತೀವಿ. ಇದರಲ್ಲೂ ಕೂಡ ಸಾಕಷ್ಟು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ 1 by 1 ಚರ್ಚೆ ಮಾಡ್ತೀರಾ ಅನ್ನೋವಂಥದ್ದು. ಇವೆಲ್ಲವುಗಳನ್ನು ಏನು ಮಾಡ್ಬೋವಂಥದ್ದು, ಮೌಲ್ಯಮಾಪನ ಮಾಡುವಂಥದ್ದು. ನೋಡಿ, ಆರೋ ಮಾರ್ಕು ಎಲ್ಲ ಕಡೆಗೂ ಸೇರಿದೆ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ. ಸೊ ಹಾಗಾಗಿ ಇದರ ವ್ಯಾಪ್ತಿ ಏನಪ್ಪ ಅಂದರೆ ವಿಶಾಲ ಅರ್ಥದಿಂದ ಕೂಡಿರ್ತಕ್ಕಂಥದ್ದು. ಬರೀ ಬೋಧನೆಗೆ ಅಷ್ಟೇ ಅಲ್ಲ, ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಅಂತೇಳಿ. ಇವೆಲ್ಲವುಗಳನ್ನು ನಾವು 1 by 1 ಡಿಸ್ಕಸ್ ಮಾಡೋಣ ಈಗ. ಸೊ ದ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಈಸ್ ಆ್ಯಸ್ ಫಾಲೋಸ್. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯನ್ನು ಈ ಕೆಳಗಡೆ ಇರತಕ್ಕಂಥ ಆಯಾಮಗಳಲ್ಲಿ ಅಥವಾ ದೃಷ್ಟಿಕೋನಗಳಲ್ಲಿ ನಾವು ಚರ್ಚಿಸ್ಬೋದು ಅಂತ. ಮೊದಲನೇದು ಏನಪ್ಪ ವ್ಯಾಪ್ತಿ ಇದು ಒಳಗೊಂಡಿದೆ, ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿ ಯಾವುದು ಅಂದರೆ ಮಿತಿ. ಸೊ ಅವಾಗ ನಿಮಗೆ ಒಂದು ಚೌಕಟ್ಟು ಗೊತ್ತಾಗುತ್ತೆ, ಶೈಕ್ಷಣಿಕ ತಂತ್ರಜ್ಞಾನ ಸಬ್ಜೆಕ್ಟ್ ಅಂದರೆ ಏನು. When you are studying a scope, then it is really you can understand what are the concepts, what are the areas comes under the educational technology, then what actually our educational technology meaning ಅನ್ನೋವಂಥದ್ದು. ಹಾಗಾಗಿ ಸ್ಕೋಪನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋವಂಥದ್ದು. ದ ಫಸ್ಟ್ ಒನ್ ಇಟ್ ಈಸ್ ಸ್ಪೆಲ್ಲಿಂಗ್ ಔಟ್ ಎಜುಕೇಷನಲ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಅಂದರೆ ನಿರ್ಧಾರ ಮಾಡ್ತಕ್ಕಂಥದ್ದು, ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ನಿರ್ಧರಿಸ್ತಕ್ಕಂಥ ಒಂದು ಕಾರ್ಯ ಅಥವಾ ವ್ಯಾಪ್ತಿ ಕೂಡ ಶೈಕ್ಷಣಿಕ ತಂತ್ರಜ್ಞಾನದ್ದಾಗಿರುತ್ತೆ ಅಂತ ಹೇಳಿ. ಸ್ಪೆಲ್ಲಿಂಗ್ ಔಟ್ ಎಜುಕೇಷನಲ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಎಜುಕೇಷನಲ್ ಟೆಕ್ನಾಲಜಿ ಆಸ್ ಅ ಡಿಸಿಪ್ಲಿನ್ ಸ್ಟ್ರೈವ್ಸ್ ಫಾರ್ ದ ಫಾರ್ಮುಲೇಷನ್ ಆಫ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್ ಆಫ್ ಎಜುಕೇಷನ್ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಲ್ ನೀಡ್ಸ್. ನಾನು ಮೊದಲೇ ನಿಮಗೆ ಹೇಳಿದಾಗೆ ಆಬ್ಜೆಕ್ಟಿವ್ಸಲ್ಲಿ ಹೇಳಿದ್ದೀನಿ, ಹೌದಾ, ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು, ಶೈಕ್ಷಣಿಕ ಅಗತ್ಯತೆಗಳನ್ನು ಗುರುತಿಸ್ಕೊಳ್ಳುವಂಥದ್ದು ಕೂಡ ಪ್ರಮುಖ ಉದ್ದೇಶ ಅಂತ ಮ್ಯಾಕ್ರೋ ಲೆವೆಲ್ ಆಬ್ಜೆಕ್ಟಿವ್ಸಲ್ಲಿ, ಹೌದಾ. ಆ ಮ್ಯಾಕ್ರೋ ಲೆವೆಲ್ ಆಬ್ಜೆಕ್ಟಿವ್ಸಲ್ಲಿ ಗುರುತಿಸ್ಕೊಳ್ಳೋದು. ಹಾಗೆ ಈಗ ನಾನು ಹೇಳಿದಾಗೆ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ
ಇಡೀ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ತೆರನಾಗಿರ್ತಕ್ಕಂಥ ಪ್ರಾಥಮಿಕ ಹಂತದ ಶಿಕ್ಷಣ ಬೇಕು, ಹಾಗೆ ಸೆಕೆಂಡ್ರಿ ಎಜುಕೇಷನ್ ಬೇಕು, ತದನಂತರ ಹೈಯರ್ ಎಜುಕೇಷನ್ ಬೇಕು ಅನ್ನೋವಂಥದ್ದನ್ನು ಗುರುತಿಸ್ಕೊಂಡ ನಂತರ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಏನು ಗುರಿಗಳನ್ನು ಶಿಕ್ಷಣ ಹೊಂದ್ಕೊಂಡ್ಬರಬೇಕು ಅನ್ನೋವಂಥದ್ದನ್ನು ನಿರ್ಧಾರ ಮಾಡೋದೇ ಶೈಕ್ಷಣಿಕ ತಂತ್ರಜ್ಞಾನ. ಕಾಲಕ್ಕೆ ಬದಲಾಗ್ತಿರುತ್ತೆ, ಇದನ್ನು ತಲೆ ಒಳಗಿಟ್ಕೊಳ್ಳಿ. ಸೊ ವೆನ್ ಎವರ್ ದ ಥಿಂಗ್ಸ್ ಇಟ್ಸ್ ಗೋಯಿಂಗ್ ಆನ್ ಚೇಂಜ್, ಕೀಪ್ಸ್ ಆನ್ ಚೇಂಜಿಂಗ್ ವಿತ್ ರಿಲೇಟೆಡ್ ಟು ದ ಸೊಸೈಟಿ. ಈಗ ಫಾರ್ ಎಕ್ಸಾಂಪಲ್ ಇನ್ನು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟರೆ, ಈಗ ನಿಮಗೆ ತರಬೇತಿ ಕೊಡ್ತೀವಿ ಅಂತ ಅಂದ್ಕೊಳ್ಳಿ, ಈ ದೃಷ್ಟಿಕೋನದಲ್ಲಿ ಏನೆಲ್ಲ ಉದ್ದೇಶಗಳಿರಬೇಕು, ನೀವು ಪಾಠ ಮಾಡೋಕ್ಕೆ ಮುಂಚೆ ಏನೇನು ಇರ್ತವೆ ಅನ್ನೋವಂಥದ್ದು. ಆದರೆ ಇನ್ನು 10 ವರ್ಷ ಬಿಟ್ಟ ಮೇಲೆ ಅದೇ ಇರಬೇಕು ಅಂತೇನಿಲ್ಲ, ಬಿಕಾಸ್ ಇಟ್ಸ್ ಚೇಂಜಸ್. ವೈ ಇಟ್ಸ್ ಚೇಂಜಸ್? ಬಿಕಾಸ್ ಸೊಸೈಟಲ್ ನೀಡ್ಸ್ ಡೆಫಿನೆಟ್ಲಿ ಚೇಂಜಸ್. ಕಾಲಕ್ಕೆ ಸೊಸೈಟಿನಲ್ಲಿ ಅಗತ್ಯತೆಗಳು ಚೇಂಜ್ ಆಗುತ್ತೆ. ಕಾರಣ ಇಷ್ಟೇ, ಬಿಕಾಸ್ ಆಫ್ ಸೈನ್ಸ್ ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸಮಾಜದಲ್ಲಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಬದಲಾದಂತೆ ಸಮಾಜದಲ್ಲಿರ್ತಕ್ಕಂಥ ಅಗತ್ಯತೆಗಳು ಕೂಡ ಬದಲಾವಣೆ ಆಗುತ್ತೆ. ಅವುಗಳು ಕೂಡ ಶಿಕ್ಷಣದ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತವೆ. ಆಗ ನಾವು ಕೊಡ್ತಕ್ಕಂಥ ಶಿಕ್ಷಣದ ಗುರಿಗಳು ಕೂಡ ಬದಲಾಗಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ಈ ಒಂದು ಏನು ವ್ಯಾಪ್ತಿ ಇದೆಯಲ್ಲ, ಈ ವ್ಯಾಪ್ತಿ ಕೂಡ ಶೈಕ್ಷಣಿಕ ತಂತ್ರಜ್ಞಾನಕ್ಕೆ, ಅಂದರೆ ಆ ಕಾಲಕ್ಕೆ ಕಾಲಘಟ್ಟಕ್ಕೆ ನಮಗೆ ಒಂದು ಶಿಕ್ಷಣದ ಮೂಲಕ ಏನೆಲ್ಲ ಉದ್ದೇಶಗಳನ್ನು ಸಾಧಿಸಬೇಕೋ ಆ ಉದ್ದೇಶಗಳನ್ನು, ಗುರಿಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಸಂಶೋಧನೆಗಳ ಮೂಲಕ ಹಾಕಿಕೊಡ್ತಕ್ಕಂಥ ಕೆಲಸ ಶೈಕ್ಷಣಿಕ ತಂತ್ರಜ್ಞಾನದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಹೇಳ್ತೀನಿ ನೆಕ್ಸ್ಟು ಗೋಲ್ಸು ಮತ್ತು ಉದ್ದೇಶ ಏನಿರುತ್ತೆ, ಶಿಕ್ಷಣದ ಗುರಿ ಉದ್ದೇಶಗಳು ಅನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ನೀವು ಮಾಡ್ತಕ್ಕಂಥ ಪಾಠ ಮಾಡ್ತಕ್ಕಂಥ ರೀತಿಯಲ್ಲಿ ಇವನ್ನ ಸಾಧಿಸೋಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋದು. ಅದಕ್ಕೆ ನಿಮಗೆ ಒಬ್ಬ ಶಿಕ್ಷಕನಿಗೆ ವೈ ವಿ ಆರ್ ಗಿವಿಂಗ್ ಎಜುಕೇಷನ್ ಅಟ್ ಎ ಡಿಫ್ರೆಂಟ್ ಲೆವೆಲ್ಸ್ ಅಂದರೆ ನೀವು ಅಂದ್ಕೊಳ್ಳೋವಂಥದ್ದು ಬರೀ ವಿಷಯ ಜ್ಞಾನವನ್ನು ಪಡ್ಕೊಂಡು ಥಿಯರಿ ಎಕ್ಸಾಮಲ್ಲಿ ಬರೆದು ಪಾಸಾಗಿ ಮಾರ್ಕ್ಸ್ ತೊಗೊಳ್ಳೋವಂಥದ್ದೇ ಗುರಿಯಲ್ಲ. ಖಂಡಿತವಾಗೂ ಇಟ್ ಈಸ್ ಹ್ಯಾವಿಂಗ್ ಎ ವೆರಿ ಕಾಂಪ್ರಹೆನ್ಸಿವ್ ನೇಚರ್. ಒಂದು ಸಮಗ್ರವಾಗಿರ್ತಕ್ಕಂಥ ಆಯಾಮದಲ್ಲಿ ನಾವು ನೋಡಬೇಕಾಗತ್ತೆ. ನೆಕ್ಸ್ಟು ಕರಿಕ್ಯುಲಮ್ ಡೆವಲಪ್ಮೆಂಟು. ಶೈಕ್ಷಣಿಕ ಉದ್ದೇಶಗಳನ್ನು ಮತ್ತು ಗುರಿಗಳನ್ನು ನಿರ್ಧಾರ ಮಾಡಿದ ನಂತರ ಹಾಗೆ ಅವಷ್ಟಿಗವೇ ಸಾಧಿಸ್ಕೊಳ್ಳೋಕ್ಕಾಗುತ್ತಾ? ಈಸ್ ದಟ್ ಪಾಸಿಬಲ್ ಟು ಅಚೀವ್ ದೆಮ್ಸೆಲ್ಸ್? ನೋ. ಟು ಅಚೀವ್ ದೋಸ್ ಥಿಂಗ್ಸ್ ವಿ ನೀಡ್ ದ ಸೂಟಬಲ್ ಕರಿಕ್ಯುಲಮ್, ಅಂದರೆ ಪಠ್ಯಕ್ರಮ ಬೇಕಾಗುತ್ತೆ. ಸೊ ಅಂಥ ಪಠ್ಯಕ್ರಮವನ್ನು ಅಭಿವೃದ್ಧಿ ಮಾಡೋದು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತೆ. Scope of educational technology includes planning of curricular and co-curricular inputs in order to realize planned goals and objectives. It also highlights the ways and means of content selection, transaction and sequencing of teaching learning activities. ಅಂದರೆ ಎರಡನೇ ವ್ಯಾಪ್ತಿ ಏನು? ಪಠ್ಯಕ್ರಮದ ಅಭಿವೃದ್ಧಿ. ಯಾವುದರ ಆಧಾರದ ಮೇಲೆ ತಿಳಿಸಿರ್ತಕ್ಕಂಥ ಉದ್ದೇಶ ಮತ್ತು ಗುರಿಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸೂಕ್ತವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಅಭಿವೃದ್ಧಿ ಮಾಡುತ್ತೆ. ಹಾಗಾದರೆ ಪಠ್ಯಕ್ರಮ ಅಂದರೆ ಏನು? ಅದು ನಿಮಗೆ ಡೀಟೇಲಾಗಿ ಕಲಿತೀರಾ ಮುಂದಿನ ದಿನಗಳಲ್ಲಿ. ಪಠ್ಯಕ್ರಮ ಅಂದರೆ ಇಟ್ ಈಸ್ ಟೋಟಲ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ಆ್ಯಕ್ಟಿವಿಟೀಸ್ ದ ಚೈಲ್ಡ್ ಈಸ್ ಗೆಟಿಂಗ್ ಇನ್ ಎ ಸ್ಕೂಲ್ ಪ್ರಿಮಿಸಸ್ ಆರ್ ಇನ್ ಎ ಕಾಲೇಜ್ ಪ್ರಿಮಿಸಸ್. ಅಂದರೆ ಒಂದು ಮಗು ಶಾಲಾ ಅಥವಾ ಕಾಲೇಜು ಹಂತದಲ್ಲಿ ಎಲ್ಲ ತೆರನಾಗಿರ್ತಕ್ಕಂಥ ಅನುಭವ ಮತ್ತು ಚಟುವಟಿಕೆಗಳನ್ನು ಪಡ್ಕೊಳ್ಳುತ್ತಲ್ಲ, ಅದನ್ನು ಒಟ್ಟಾರೆಯಾಗಿ ಪಠ್ಯಕ್ರಮ ಅಂತ ಕರಿತೀವಿ. ಅದರ್ವೈಸ್ ವಿ ಕ್ಯಾನ್ ಸೇ ಇಟ್ ಈಸ್ ಇನ್ಕ್ಲೂಡ್ಸ್ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಅಟ್ ಪರ್ಟಿಕ್ಯುಲರ್ ಸ್ಕೂಲ್. ಒಂದು ಶಾಲಾ ಹಂತದಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೂ ಸಹಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅನುಭವಗಳು, ಚಟುವಟಿಕೆಗಳನ್ನು ಒಟ್ಟಾರೆಯಾಗಿ ನಾವು ಪಠ್ಯಕ್ರಮ ಅಂತ ಹೇಳಿ ಕರಿತೀವಿ. ಬಟ್ ನೆಗ್ಲೆಕ್ಟೆಡ್ ಪಾರ್ಟು ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಈಗ ನೋಡ್ರಿ, ನಾವು ವರ್ಚುವಲ್ ಮೋಡಲ್ ಮಾಡ್ತಿದ್ದೀವಿ, ಎಲ್ಲರೂ ಕೂಡ ಮೋರ್ ಫೋಕಸ್ ಆನ್ ದ ಓನ್ಲಿ ದ ಕರಿಕ್ಯುಲರ್ ಆಸ್ಪೆಕ್ಟ್ಸ್. ಅಂದರೆ ಎಷ್ಟು ಸಬ್ಜೆಕ್ಟ್ಸ್ ಇದೆ, ಅದರಲ್ಲಿ ಏನು ಮಾಹಿತಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಲ್ಲೇ ಇಲ್ಲ. ಅವರಿಗೆ ಕ್ವಿಜ್ ಕಾಂಪಿಟೇಷನ್ಸ್ ಅಂಥದ್ದಾಗಿರ್ಬೋದು, ಸೆಮಿನಾರ್ಸ್ ಅನ್ನೋವಂಥದ್ದಾಗಿರ್ಬೋದು ಅಲ್ವಾ, ಗ್ರೂಪ್ ವರ್ಕ್ ಆಗಿರುವಂಥದ್ದು, ಸ್ಪೋರ್ಟ್ಸ್ ಕೂಡ ಬರ್ತದೆ, ಎಲ್ಲದೂ ಬರ್ತದೆ. ಇವೆಲ್ಲವಕ್ಕೂ ತೆರೆ ಇದೇ ಇಲ್ಲ. ನೋಡಿರಿ ಎಷ್ಟು ಕಷ್ಟ ಆಗೋಗ್ಬಿಟ್ಟಿದೆ ಈ ವರ್ಚುವಲ್ ಮೋಡಲ್ಲಿ. ಕರಿಕ್ಯುಲಮ್ ಅಂದರೆ ಇವೆರಡರೂ ಸೇರಿದ್ರೇ ಅದು ಕರಿಕ್ಯುಲಮ್ ಅಂತ ಕರಿತೀವಿ. ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂತಂದರೆ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕರಿಕ್ಯುಲರ್ ಅಂದರೆ ಸ್ಕೂಲಾಸ್ಟಿಕ್, ನಾನ್ ಸ್ಕೂಲಾಸ್ಟಿಕ್ ಆ್ಯಕ್ಟಿವಿಟೀಸ್ ಜೊತೆಗೆ ಸಾಗ್ಬೋದಾಗಿರ್ತಕ್ಕಂಥ ಅಂಶ ಅಂತ ಹೇಳಿ ಕರಿತೀವಿ. ಇಟ್ ಆಲ್ಸೋ ಹೈಲೈಟ್ಸ್, ಬರೀ ಅದನ್ನು ಅಭಿವೃದ್ಧಿಪಡಿಸೋದಲ್ಲ, ಮೀನ್ಸ್ ಆಫ್ ಕಂಟೆಂಟ್ ಸೆಲೆಕ್ಷನ್. ಅಂದರೆ ಆ ಕರಿಕ್ಯುಲಮ್ ಪಠ್ಯಕ್ರಮದಲ್ಲಿ ಇರ್ಬೋದಾಗಿರ್ತಕ್ಕಂಥದ್ರಲ್ಲಿ ಪಠ್ಯ ಏನಿರಬೇಕು ಅನ್ನೋವಂಥದ್ದನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಕೆಲಸ. ಟ್ರಾನ್ಸಾಕ್ಷನ್, ಆ ಪಠ್ಯವನ್ನು ಯಾವ ರೀತಿ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು, ಹೌ ವಿ ಆರ್ ಗೋಯಿಂಗ್ ಟು ಟ್ರಾನ್ಸಾಕ್ಟ್ ಟು ದ ಸ್ಟೂಡೆಂಟ್ಸ್. Those modes also can be explained and developed by the educational technology also.
ಆ್ಯಂಡ್ ಸೀಕ್ವೆನ್ಸಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅಂಥ ಒಂದು ಪಠ್ಯಕ್ರಮವನ್ನು ಯಾವ ರೀತಿ ಕ್ರಮಬದ್ಧವಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡುವಂಥದ್ದು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯ ಅಡಿಯಲ್ಲಿ ಬರ್ತದೆ. ನಂತರ ಪಠ್ಯಕ್ರಮ ಆದಮೇಲೆ ಏನು ಮಾಡಬೇಕು? ಡೆವಲಪಿಂಗ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ರಿಸೋರ್ಸಸ್. ಅಭಿವೃದ್ಧಿಗೊಳಿಸೋದು ಬೋಧನಾ ಕಲಿಕಾ ಸಾಮಗ್ರಿ ಮತ್ತು ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವ್ಯಾಪ್ತಿ ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿಯಲ್ಲಿ ಬರ್ತದೆ. ಎಜುಕೇಷನಲ್ ಟೆಕ್ನಾಲಜಿ ಆಲ್ಸೋ ಡೆವಲಪ್ಸ್ ನೆಸೆಸರಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಬುಕ್ಸ್, ಕಂಪ್ಯೂಟರ್ ಲರ್ನಿಂಗ್ ಪ್ಯಾಕೇಜಸ್, ಮಾಸ್ ಮೀಡಿಯಾ ಇನ್ಸ್ಟ್ರಕ್ಷನ್ಸ್, ಇಂಡಿವಿಜುವಲೈಸ್ ಸೆಲ್ಫ್ ಇನ್ಸ್ಟ್ರಕ್ಷನಲ್ ಪ್ಯಾಕೇಜಸ್ ಎಕ್ಸೆಟ್ರಾ. ಇಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂದರೆ ಸಾಮಗ್ರಿ ಹೆಂಗೆ ಸ್ಟಡಿ ಮೆಟೀರಿಯಲ್ ಅಂತ ಕರಿಬೋದು ನೀವು, ಅಥವಾ ಸೆಲ್ಫ್ ಸ್ಟಡಿ ಮೆಟೀರಿಯಲ್ ಅಥವಾ ಸೆಲ್ಫ್ ಸ್ಟಡಿ ಪ್ಯಾಕೇಜಸ್ ಅಂತ ಹೇಳಿ ಕರಿತೀವಿ. ಅದನ್ನು ಸಂಪನ್ಮೂಲ ಇದು ಯಾವ ರೂಪದಲ್ಲಿರ್ಬೋದು? ಒಂದು ಪ್ರಿಂಟ್ ಮೋಡಲ್ಲೂ ಇರ್ಬೋದು. ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಪ್ರಿಂಟ್ ಮೀಡಿಯಾ, ಆರ್ ಇಟ್ ಈಸ್ ಇನ್ ದ ಡಿಜಿಟಲ್ ಮೀಡಿಯಾ, ಆರ್ ಇಟ್ ಶುಡ್ ಬಿ ಇನ್ ದ ಮಾಸ್ ಮೀಡಿಯಾ. ಕಂಪ್ಯೂಟ್ರಲ್ಲಿ ಇದ್ದರೆ ಅದನ್ನು ಡಿಜಿಟಲ್ ಮೀಡಿಯಾ ಅಂತ ಹೇಳಿ ಕರಿತೀವಿ, ಅಥವಾ ಆನ್ಲೈನು ಆಫ್ಲೈನ್ ಎರಡರಲ್ಲೂ ನೋಡ್ಬೋದು. ಪ್ರಿಂಟಲ್ಲಿ ಇರೋವಂಥದ್ದನ್ನು ನಾವು ಬುಕ್ಸ್ ಅಂತ ಹೇಳಿ ಕರಿತೀವಿ. ಸ್ಪೆಷಲ್ ಬುಕ್ಸ್ ಅನ್ನೋದನ್ನೇ ಪ್ರೋಗ್ರಾಮ್ಡ್ ಕ್ರಮಾನುಗತಗೊಳಿಸಿದ ಪುಸ್ತಕಗಳು ಅಂತ ಹೇಳಿ ಕರಿತೀವಿ. ಅದನ್ನು ಮುಂದೆ ಚರ್ಚೆ ಮಾಡ್ತೀವಿ ಏನು ಹಂಗಂದ್ರೆ ಅನ್ನುವಂಥದ್ದು, ಆವಾಗ ಗೊತ್ತಾಗತ್ತೆ. ಆ ರೀತಿ ವೆನೆವರ್ ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರು ಬಳಸ್ಕೊಳ್ಬೋದು ಅದನ್ನು ಬಳಸ್ಕೊಳ್ಳೋ ಅಂತಹ ಒಂದು ಸಾಮಗ್ರಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯ ಅಡಿಯಲ್ಲಿ ಬರ್ತದೆ. ಸೆಲ್ಫ್ ಇನ್ಸ್ಟ್ರಕ್ಷನಲ್ ಪ್ಯಾಕೇಜಸ್ ಅಂತ ಹೇಳಿ, ಸೊ PDF ಫಾರ್ಮಲ್ಲಿ ನೋಟ್ಸ್ ಸಿಗೋವಂಥದ್ದು. ಈಗ ನೋಡಿದ್ದೀರ ನಿಮ್ಮ ಸಬ್ಜೆಕ್ಟು ಅಥವಾ ಯಾವುದಕ್ಕೆ ಹೋದರೂ ಕೂಡ ಈಗ ಕೆಲವು ಡಿಪಾರ್ಟ್ಮೆಂಟಿಂದನೇ ಕೆಲವು ಬಂದುಬಿಟ್ಟಿರ್ತಾವೆ. ಈಗ ಹೈಸ್ಕೂಲ್ ಅಂತಕ್ಕೆ ನೋಡಿ ಪುಸ್ತಕ ಕೂಡ PDF ಫಾರ್ಮ್ಯಾಟಲ್ಲಿರುತ್ತೆ. ದೇ ಕ್ಯಾನ್ ಡೌನ್ಲೋಡ್ ಆ್ಯಂಡ್ ವಾಚ್ ಇಟ್. ಈಗ ವಿದ್ಯಾಗಮ ಅಂತ ಮಾಡಿದ್ದಾರೆ. ಸೊ ದಿಸ್ ಇಸ್ ಕಮ್ಸ್ ಅಂಡರ್ ದ ಥ್ರೂಔಟ್ ದ ಸ್ಟೇಟ್ ಒಂದೇ ಸಲಕ್ಕೆ ಸ್ಟ್ರೀಮ್ ಆಗ್ತದೆ. ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಟೆಲಿವಿಷನಲ್ಲಿ ಆಗಿರ್ಬೋದು. ಮಾಸ್ ಮೀಡಿಯಾ ಅಂತ ಹೇಳಿ ಕರಿತೀವಿ ಇದನ್ನು, ಸಮೂಹ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಟ್ರೀಮ್ ಆಗೋ ಅಂಥದ್ದು ಅದರ ಅಡಿನಲ್ಲೇ. ಇದು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯ ಅಡಿಯಲ್ಲಿ ಬರ್ಬೋದಾಗಿರ್ತಕ್ಕಂಥದ್ದು ಅಂತೇಳಿ. ಇಂಥ ಸಂಪನ್ಮೂಲಗಳನ್ನು ಆಮೇಲೆ CD ಕೂಡ ರೆಡಿ ಮಾಡಿಬಿಡ್ತಾರೆ. CD ಕಂಪ್ಲೀಟ್ ಒಂದು ಟೆಕ್ಸ್ಟ್. ಈಗ 8ನೇ ತರಗತಿ ಕನ್ನಡ ಪುಸ್ತಕಕ್ಕೆ ಸಂಬಂಧಪಟ್ಟಿರಂಗೆ ಪಾಠ ಮಾಡಿರ್ತಕ್ಕಂಥದ್ದು ಆಡಿಯೋ ರೆಕಾರ್ಡ್ ಆಗಿರುತ್ತೆ. ಸಮ್ಟೈಮ್ಸ್ ಆಡಿಯೋ ವಿಜುವಲ್ ವಿಡಿಯೋ ರೆಕಾರ್ಡು ಕೂಡ ಆಗಿರೋ ಅಂಥದ್ದನ್ನು CD ಹಾಕ್ಕೊಂಡು ನೋಡಲಿಕ್ಕೂ ಅವಕಾಶ ಇದೆ, ಅಲಾಂಗ್ ವಿತ್ ಎ ಗುಡ್ ಎಕ್ಸಾಂಪಲ್ಸ್. ಅದರಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಟೀಚರ್ಸ್ ಅಂದರೆ ಎಕ್ಸ್ಪರ್ಟ್ಸು, ಅತಿ ಹೆಚ್ಚು ಅನುಭವವನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಕರ ಮೂಲಕ ಪಾಠವನ್ನು ಮಾಡಿಸಿ ರೆಕಾರ್ಡ್ ಮಾಡಿ ಕೂಡ ಕೊಡುವಂಥ ಸೌಲಭ್ಯ ಕೂಡ ಇದೆ. ಇವೆಲ್ಲ ಎಲ್ಲಿ ಸಿಗ್ತವೆ ನಿಮಗೆ ಅಂದರೆ ನಮಗೆ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಕರಿತೀವಿ, RIE ಮೈಸೂರಲ್ಲಿದೆ. ಅದು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ. ಅದು ಕೂಡ B.Ed ಕೋರ್ಸು ಅಲಾಂಗ್ ವಿತ್ ಡಿಗ್ರಿ ಜೊತೆಗೆ ನಡೆಯುವಂಥದ್ದು. BA ಎಡ್ ಅಥವಾ BSc ಎಡ್ ಅಥವಾ MA ಎಡ್ MSc ಎಡ್ ಅನ್ನೋಂಥ ಕೋರ್ಸು ಅಲಾಂಗ್ ವಿತ್ B.Ed ಜೊತೆಗೆ ಗ್ರ್ಯಾಜುಯೇಷನ್ ಕೂಡ ಇರ್ತದೆ. ಅಲ್ಲಿ ಒಂದು ಎಜುಕೇಷನಲ್ ಟೆಕ್ನಾಲಜಿ ಅನ್ನೋ ಬ್ರ್ಯಾಂಚೇ ಇದೆ. ದೇ ಆರ್ ಡೆವಲಪಿಂಗ್ ಆಲ್ ದೀಸ್ ಮೆಟೀರಿಯಲ್ಸ್. ಅಲ್ಲೂ ಕೂಡ ನಮಗೆ ಇದೆಲ್ಲ ಲಭ್ಯ ಆಗ್ತಕ್ಕಂಥದ್ದು. ನೆಕ್ಸ್ಟು ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್. ಏನು ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್? Under its purview, educational technology covers the area of teacher education, included the strategies like team teaching, models of teaching, training techniques like micro-teaching, simulated teaching and classroom interaction analysis. ನೋಡಿರಿ, ಮಾನವೀಯ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವ್ಯಾಪ್ತಿ ಕೂಡ ಶೈಕ್ಷಣಿಕ ತಂತ್ರಜ್ಞಾನಕ್ಕಿದೆ. ಯಾರು ಮಾನವೀಯ ಸಂಪನ್ಮೂಲ ಅಂದರೆ ಖಂಡಿತವಾಗೂ ಶಿಕ್ಷಕರು ಮೊದಲು ಬರ್ತಾರೆ. ಶಿಕ್ಷಕರ ಜೊತೆಗೆ ಅಡ್ಮಿನಿಸ್ಟ್ರೇಟರ್ಸು, ಆಡಳಿತಗಾರರು ಆಗಿರ್ಬೋದು. ಇವ್ರನ್ನೆಲ್ಲರನ್ನೂ ಕೂಡ ಮಾನವೀಯ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಇವರನ್ನು ರೆಡಿ ಮಾಡಬೇಕು ಅಲ್ವಾ? ಎಷ್ಟೇ ಸಫಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಇದ್ದರೂ ಕೂಡ ಅವನಿಗೆ ತರಬೇತಿ ಇರಲಿಲ್ಲ ಅಂದರೆ ಮಾಡೋಕ್ಕೆ ಸಾಧ್ಯತೆ ಆಗುತ್ತಾ? ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಖಂಡಿತ ಆಗಲ್ಲ. In that point of view, so this is nothing but developing human resources. Under this area, that is nothing but teacher education. ಅಂದರೆ ನಿಮ್ಮದು ಏನು B.Ed ಕೋರ್ಸ್ ಇದೆಯೋ ಅದು ಬರುತ್ತೆ. D.Ed ಕೋರ್ಸ್ ಇರ್ಬೋದು, M.Ed ಕೋರ್ಸ್ ಇರ್ಬೋದು. ಇವೆಲ್ಲ ಟೀಚರ್ ಎಜುಕೇಷನಿಗೆ ಒಂದು ಟೀಚರಿಗೆ ತರಬೇತಿಯನ್ನು ಕೊಡ್ಬೋದಾಗಿರ್ತಕ್ಕಂಥ ಆ ಕೋರ್ಸ್ಗಳು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿಯಲ್ಲಿ ಬರುತ್ತೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನೇನೆಲ್ಲ ಅಂಶಗಳು, ಒಬ್ಬ ಶಿಕ್ಷಕ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಲಿಕ್ಕೆ ಅವನಿಗೆ ಯಾವ ಜ್ಞಾನ ಬೇಕು,
ಯಾವ ರೀತಿಯ ಕೌಶಲ ತರಬೇತಿ ಬೇಕು, ಇನ್ನಿತರೆ ಅಂಶಗಳಿಗೆ ಪೂರಕವಾಗಿ ಇದು ಟೀಚರ್ ಎಜುಕೇಷನಿಗೆ ಸಾಕಷ್ಟು ಅಂಶಗಳನ್ನು ಕೊಡ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಅದರಲ್ಲಿ ಟೀಮ್ ಟೀಚಿಂಗ್, ಮಾಡೆಲ್ಸ್ ಆಫ್ ಟೀಚಿಂಗ್, ಟ್ರೈನಿಂಗ್ ಟೆಕ್ನಿಕ್ಸ್ ಲೈಕ್ ಅಂದರೆ ತರಬೇತಿಗೊಳಿಸ್ಬೋದಾಗಿರ್ತಕ್ಕಂಥ ತಂತ್ರಗಳಾಗಿರ್ತಕ್ಕಂಥ ಅಣುಬೋಧನೆ, ಸಿಮ್ಯುಲೇಟೆಡ್ ಟೀಚಿಂಗು, ಇವನ್ನೆಲ್ಲವೂ ಕೂಡ ನಿಮಗೆ ಆಫ್ಲೈನ್ ಕ್ಲಾಸ್ ಆದಮೇಲೆ ಪ್ರಾಕ್ಟೀಸ್ ಟೀಚಿಂಗಲ್ಲಿ ಮಾಡಿಸುವಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಇರೋದೇ ಮೈಕ್ರೋ ಟೀಚಿಂಗ್ ಅಂತ, ಸಿಮ್ಯುಲೇಷನ್ ಟೀಚಿಂಗೂ ಇದೆ. ಫಸ್ಟ್ 2 ಸೆಮಿಸ್ಟರ್ಸ್ಗಳಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸಸ್ ಕಮೆನ್ಸ್ಮೆಂಟ್ ಆದ ತಕ್ಷಣವೇ ನಾವು ಇವೆಲ್ಲದರುಗಳ ಬಗ್ಗೆ ತರಬೇತಿಯನ್ನು ಖಂಡಿತವಾಗೂ ನಿಮಗೆ ಕೊಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದ ಹಾಗೆ. ಇಂಥ ಒಂದು ವ್ಯಾಪ್ತಿ ಕೂಡ ನಿಮಗೆ ಬರ್ತದೆ. ಏನು ಮೈಕ್ರೋ ಟೀಚಿಂಗ್ ಅಂದರೆ, ಒಬ್ಬ ಶಿಕ್ಷಕ ನೀವು ಪ್ರಾರಂಭದಲ್ಲಿದ್ದೀರಾ, ನಿಮಗೆ ತಕ್ಷಣಕ್ಕೆ ಕಂಟೆಂಟ್ ನಾಲೆಡ್ಜ್ ಇದ್ದರೂ ಕೂಡ ಮಕ್ಕಳಿಗೆ ಹೋಗಿ ಪಾಠ ಮಾಡಿರಿ ಅಂದರೆ ಮೇ ಬಿ ಮಾಡ್ಬೋದು, ಬಟ್ ಪರಿಣಾಮಕಾರಿಯಾಗಿರೋದಿಲ್ಲ. ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು, ವಿವರಣೆಯನ್ನು ಯಾವ ರೀತಿ ನಾವು ಬೆಳವಣಿಗೆ ಮಾಡ್ಕೊಳ್ತಾ ಹೋಗಬೇಕು, ಹೇಗೆ ಎಂಡಪ್ ಮಾಡಬೇಕು, ಮಕ್ಕಳಿಗೆ ಎಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು, ಸೂಕ್ತವಾಗಿರುವಂಥದ್ದು, ಅವರ ಕಲಿತಕ್ಕಂಥ ವಿಧಾನ, ರೀತಿ ನೀತಿ ಇವೆಲ್ಲವನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಆಲ್ ದೀಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಪ್ರಾಕ್ಟೀಸಿಂಗ್ ದ ಮೈಕ್ರೋ ಟೀಚಿಂಗ್. ಸೊ ಮೈಕ್ರೋ ಟೀಚಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಈ ಎಲ್ಲ ಕೌಶಲ್ಯಗಳನ್ನು ನೀವು ಕಲ್ತ್ಕೊಂಡಾಗ ಖಂಡಿತವಾಗೂ ಒಬ್ಬ ತರಬೇತಿ ಹೊಂದಿದ ಶಿಕ್ಷಕ ಆಗ್ತೀರಾ. ಹಾಗೆ ರಿಯಲ್ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದು ಪರಿಣಾಮಕಾರಿಯಾಗಿ ಕಾಣ್ಬೋದು ಅನ್ನೋ ದೃಷ್ಟಿನಲ್ಲಿ. ಈ ಥರದ್ದು ಸಾಕಷ್ಟು ನಾವು ನೋಡ್ತಾ ಹೋಗ್ತೀವಿ 4 ಸೆಮಿಸ್ಟರ್ಸ್ಗಳಲ್ಲಿ. ಸೊ ದಟ್ ಈಸ್ ರಿಲೇಟೆಡ್ ಟು ದ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸ್, ಎಸ್ಪೆಷಲಿ ವಿತ್ ದ ಟೀಚರ್ ಎಜುಕೇಷನ್ ಅಂತ ಹೇಳಿ ಕರಿಬೋದು ನಾವು. So the next, developing tactics and strategies. In this area, different teaching strategies, approaches and methods are devised and developed catering to the different types of students. ನೋಡ್ರಿ, ತಂತ್ರಗಳನ್ನು ಮತ್ತು ವ್ಯೂಹಗಳನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಮತ್ತೊಂದು ವ್ಯಾಪ್ತಿ ಅಂತ ಹೇಳಿ ಕರಿಬೋದು. ಡೆವಲಪಿಂಗ್ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ ಆ್ಯಂಡ್ ಸ್ಟ್ರಾಟಜೀಸ್, ದೀಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ದ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಬರೀ ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಶಿಕ್ಷಕರನ್ನು ತರಬೇತಿಗೊಳಿಸೋದಷ್ಟೇ ಅಲ್ಲ, ಅವ್ರಿಗೆ ಬೇಕಲ್ಲ ಪರಿಕರಗಳು ಬೇಕು ಅಂತ ಹೇಳ್ತೀವಿ. ಒಬ್ಬ ಶಿಕ್ಷಕ ಎಷ್ಟೇ ಚೆನ್ನಾಗಿ ಉತ್ತಮ ವಾಗ್ಮಿಯಾಗಿದ್ದರೂ ಕೂಡ ಅವನಿಗೆ ಸಾಕಷ್ಟು ಪರಿಕರಗಳು ಬೇಕು. ಪರಿಕರಗಳು ಅಂದರೆ ವಿಧಾನ ಅಂತ ಹೇಳಿ ಕರಿತೀವಿ, ಅಥವಾ ಸ್ಟ್ರಾಟಜಿ, ವ್ಯೂಹ ಅಂತ ಕರಿತೀವಿ, ಅಪ್ರೋಚು, ಮೆಥಡ್ಸ್ ಆಗಿರ್ಬೋದು, ಬೋಧನೆಯನ್ನು ಮಾಡ್ತಕ್ಕಂಥ ರೀತಿ ನೀತಿಗಳು ಅಂಥೇಳಿ. ಅದರಲ್ಲಿ ಸಾಕಷ್ಟು ರೀತಿ ಬರುತ್ತೆ, ಅದರ ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಮೆಥಡ್ ಅಂದರೆ ಇಟ್ ಈಸ್ ಅ ವೇ ಆಫ್ presenting the content matter. Method is nothing but a style of presenting the content matter in front of the students. ಬೋಧನಾ ವಿಧಾನ, ವಿದ್ಯಾರ್ಥಿಗಳಿಗೆ ವಿಷಯವನ್ನು ಪ್ರಸ್ತುತಪಡಿಸ್ತಕ್ಕಂಥ ರೀತಿಯನ್ನು ಬೋಧನಾ ವಿಧಾನ ಅಂತೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟಿದ್ದಾವೆ ಸಬ್ಜೆಕ್ಟ್ ವೈಸ್. ಸೋಷಿಯಲ್ ಸ್ಟಡೀಸಿಗೆ, ಕನ್ನಡ ಟೀಚರಿಗೆ, ವಿಜ್ಞಾನದ ಶಿಕ್ಷಕರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಬೋಧನಾ ವಿಧಾನಗಳು, ಶೈಲಿಗಳು, ಮಾರ್ಗಗಳು ಇದೆ. ಅವುಗಳನ್ನು ಮೂಲಕ ಮಾಡಬೇಕು. ಯಾಕೆ ಹಾಗೆ ಮಾಡಿದರೆ ಮಾತ್ರ ಆ ವಿಷಯದ ಒಂದು ಪರಿಕಲ್ಪನೆಯ ಅರ್ಥೈಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗೆ ಸ್ಟೂಡೆಂಟ್ಸ್ ಕೂಡ ನಮಗೆಲ್ಲರೂ ಒಂದೇ ಥರನಾಗಿರಲ್ಲ. ನಿಮಗೆ ಗೊತ್ತಿರಲಿ, ವ್ಯಕ್ತಿಗತ ವ್ಯತ್ಯಾಸಗಳಿರುತ್ತೆ. 40 ಜನ ವಿದ್ಯಾರ್ಥಿಗಳಿರಂದರೆ 40 ತೆರನಾಗಿರ್ತಾರೆ. ಯಾವ ದೃಷ್ಟಿಕೋನದಲ್ಲಿ 40 ತೆರನಾಗಿ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೇರ್ ಫಿಸಿಕಲ್ ಆಸ್ಪೆಕ್ಟ್ಸ್, ಇಂಟಲೆಕ್ಚುಯಲ್ ಆಸ್ಪೆಕ್ಟ್ಸಲ್ಲಿ, ಅವರ ಸೈಕಲಾಜಿಕಲ್ ಆಸ್ಪೆಕ್ಟ್ಸಲ್ಲಿ ನಾವು ತೆಗೆದುಕೊಂಡಾಗ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಭಿನ್ನವಾಗಿರ್ತಾನೆ. ಅವನ ಆಸಕ್ತಿ, ಅವನ ಮನೋಧೋರಣೆ, ಅವನ ವ್ಯಕ್ತಿತ್ವಗಳು, ಆಮೇಲೆ ಅವನು ವಿಷಯವನ್ನು ಗ್ರಹಿಸ್ತಕ್ಕಂಥ ರೀತಿ ನೀತಿ ಇವೆಲ್ಲದರಲ್ಲೂ ಕೂಡ ಭಿನ್ನವಾಗಿರುತ್ತೆ. ಎವ್ರಿ ಇಂಡಿವಿಜುವಲ್ ಡಿಫರ್ಸ್ ಅಕಾರ್ಡಿಂಗ್ ಟು ದ ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಇನ್ ದೇರ್ ಆ್ಯಟಿಟ್ಯೂಡ್ಸ್, ಇಂಟ್ರೆಸ್ಟ್, ಪರ್ಸ್ನಾಲಿಟಿ, ಎಕ್ಸೆಟ್ರಾ, ಪರ್ಸೆಪ್ಷನ್, ಹೌ he is perceiving the information given by the teachers. Psychological aspects, with respect to the psychological aspects, every individual differs each other. So while keeping all those things, the teacher more or less use the suitable approaches and strategies. For that purpose, so the educational technology gives the wider list of the use collection of methods, strategies and as well as approaches also. ಇವುಗಳನ್ನೆಲ್ಲ ಕೊಡುತ್ತೆ. ಇವೆಲ್ಲವುಗಳನ್ನು ಕಾಲಕ್ಕೆ ಬದಲಾವಣೆ ಸಾಕಷ್ಟು ನೋಡ್ತೀವಿ. ಈಗ 10 ವರ್ಷದ ಹಿಂದೆ ಇದ್ದಿರ್ತಕ್ಕಂಥ ಮೆಥಡ್ಸ್ಗಳು ಸಾಕಷ್ಟು ಬದಲಾವಣೆಯಾಗಿ ಹೊಸ ವಿಧಾನಗಳು ಕೂಡ ಬಂದಿದೆ, ನವೀನತೆಯಿಂದ ಕೂಡಿರ್ತಕ್ಕಂಥದ್ದು. ಅವುಗಳನ್ನು ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಅಂಶವನ್ನು ಕಾಲಕ್ಕೆ ಸೂಟಬಲ್. ಸೊ ದಿಸ್ ಈಸ್ ಒನ್ ಆಫ್ ದ ಮೆಥಡ್. ಐ ಆಮ್ ವರ್ಚುವಲ್ ಮೋಡ್, ಇಸಂಟ್ ಇಟ್? ವರ್ಚುವಲ್ ಮೋಡಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಲೆಕ್ಚರ್ ಮೆಥಡ್ ಯೂಸ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ. ಸೊ ಅದೇ ತರಗತಿಲಾದರೆ ಕ್ವಶನ್ ಆನ್ಸರ್ ಮೂಲಕ ಮಾಡ್ಬೋದಿತ್ತು. ಸೊ ಇಟ್ಸ್ ಕೀಪ್ಸ್ ಆನ್ ಚೇಂಜಿಂಗ್. ಇದು ಕೂಡ ಒಂದು ಕ್ಷೇತ್ರ ಅಂತ ಕರಿಬೋದು.
ನೆಕ್ಸ್ಟ್ ಡೆವಲಪಿಂಗ್ ಮಲ್ಟಿ ಸೆನ್ಸಾರಿ ಏಡ್ಸ್. ದಿಸ್ ಇಸ್ ಅನದರ್. ಬರೀ ವಿಧಾನಗಳನ್ನಷ್ಟೇ ಅಲ್ಲ, ಇದರ ವ್ಯಾಪ್ತಿ. ಹಾರ್ಡ್ವೇರ್ ಆಸ್ಪೆಕ್ಟ್ ಕೇಟರ್ಸ್ ಟು ದ ಡಿಸೈನ್, ಫ್ಯಾಬ್ರಿಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಅಂಡರ್ ಇಟ್ಸ್ ಪರ್ವ್ಯೂ, the selection, usage and storage of audio visual aids also features. ಅಂದರೆ ಮಲ್ಟಿ ಸೆನ್ಸಾರಿ ಏಡ್ಸ್. ಸೆನ್ಸಾರಿ ಆರ್ಗನ್ಸ್ ಆರ್ ದ ಗೇಟ್ವೇಸ್ ಆಫ್ ದ ನಾಲೆಡ್ಜ್ ಅಂತ ಕರಿತೀವಿ. ಏನು 5 ಪಂಚೇಂದ್ರಿಯಗಳು ನಮ್ಮ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಗೇಟುಗಳು ಅಂಥೇಳಿ ನಾವು ಕರಿಬಹುದು. ಇಲ್ಲಿ ಮಲ್ಟಿ ಸೆನ್ಸಾರಿ ಅಂದರೆ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಒಂದು ಜ್ಞಾನೇಂದ್ರಿಯಗಳನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ವಿಷಯವನ್ನು ಗ್ರಹಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉಪಕರಣಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಕೂಡ ಇದರ ಕೆಲಸ. ಹಾರ್ಡ್ವೇರ್ ಆಸ್ಪೆಕ್ಟ್ ಅಂತಲೇ ಕರಿಬೋದು. ಉಪಕರಣಗಳು ಅಥವಾ ಎಕ್ವಿಪ್ಮೆಂಟ್ಸ್ ಅಂತ ಏನು ಕರಿತೀವೋ ಅವುಗಳ ಆಡಿಯೋ ವಿಜುವಲ್ ದೃಕ್ ಶ್ರವಣೋಪಕರಣಗಳನ್ನು ಬಳಕೆ ಮಾಡ್ಕೊಳ್ಳೋವಂಥದ್ದು, ಅವುಗಳನ್ನು ಯಾವ ರೀತಿ ಬಳಕೆ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ಅನ್ನೋವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಸೊ ಮಲ್ಟಿ ಸೆನ್ಸಾರಿ ಹೆಚ್ಚು ಬರೀ ಒಂದು ಚಾರ್ಟ್ ಹಾಕಿದರೆ ಮಗು ನೋಡುತ್ತಷ್ಟೇ. ಆ ಚಾರ್ಟಿನ ಜೊತೆಗೆ ನೀವು ವಿವರಣೆ ಕೊಟ್ಟರೆ ಇಟ್ ವಿಲ್ ಬಿಕಮ್ ಆಡಿಯೋ ವಿಜುವಲ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಹಾಗೆ ಹೇಳ್ತಾ ಬರೆಯುವಂಥದ್ದು ಬೋರ್ಡ್ ಮೇಲೆ, ಅಥವಾ ಮಾಡೆಲ್ ತೋರಿಸ್ತಾ ಹೇಳೋವಂಥದ್ದು, ಟೆಲಿವಿಷನ್ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಇದನ್ನು ಕಾಂಬಿನೇಷನ್ ಆಗಿ ಯೂಸ್ ಮಾಡುವಂಥದ್ದು. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ ಅನ್ನೋದು. ನೆಕ್ಸ್ಟ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆ್ಯಂಡ್ ಮಾಡಿಫಿಕೇಷನ್. ಪ್ರತಿಪುಷ್ಟೀಕರಣ ಮತ್ತು ಅದನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅಂತ. ಯಾವ ರೀತಿ ಮಾಡಿಫಿಕೇಷನನ್ನು ಮಾಡ್ತಕ್ಕಂಥದ್ದು. ಎಜುಕೇಷನಲ್ ಟೆಕ್ನಾಲಜಿ ಹ್ಯಾಸ್ ಎ ಗ್ರಿಪ್ ಓವರ್ the entire teaching learning process. It develops tools and evaluation to provide feedback. On the basis of feedback mechanism, modifications in the process are incorporated. Yes, of course, it is a grip over the entire teaching learning process. Educational technology, it covers all the teaching learning process. Tools of evaluation to provide the feedback. That means feedback, it is nothing but some type of suggestions for the improvement. It checks everything. So for example, if it is develops everything, objectives, curriculum, methods, strategies, learning aids, isn't it? And all these things, whether it is putting all the, yes, after developing all these things, we have to implement, process it, and after that we have to check out whether we did rightly or we require any modification. That type of evaluation, the educational technology, it will carries. For this purpose, it uses the feedback mechanism. Unless of feedback mechanism type of evaluation, it is not possible for the further modifications or any other type of improvement. That's why the feedback mechanism, it is very important. On this aspect also, the educational technology ವರ್ಕ್ಸ್. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಕರಿಕ್ಯುಲಮ್ ಡೆವಲಪ್ ಆಯಿತು ಅಂದರೆ ಅದನ್ನು ಜಾರಿಗೊಳಿಸ್ತಾರೆ, ಹಾಗೆ ಮೌಲ್ಯಮಾಪನ ಮಾಡ್ತಾರೆ. ಅದರ ಮೂಲಕ ಪಡ್ಕೊಂಡಿರ್ತಕ್ಕಂಥ ಪ್ರತಿಪುಷ್ಟೀಕರಣದ ಮೂಲಕ ಪುಷ್ಟಿ ಮಾಡೋದು ಅಂತ ಏನೆಲ್ಲ ಸಜೆಷನ್ಸ್ ಬರ್ತದೆ, ತಪ್ಪಿದೆ, ಸರಿ ಇದೆ, ಅದರಲ್ಲಿ ಸರಿ ಇರೋದನ್ನು ಹಾಗೆ ಕಂಟಿನ್ಯೂ ಮಾಡಿ, ತಪ್ಪಿರೋದನ್ನು ಪರಿವರ್ತಿಸಿ ಅದನ್ನು ಮತ್ತೆ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಲ್ಲ ಹಂತಗಳಲ್ಲಿ ಉದ್ದೇಶಗಳಾಗಿರ್ಬೋದು, ಪಠ್ಯಕ್ರಮ ಆಗಿರ್ಬೋದು, ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿರ್ಬೋದು, ವಿಧಾನಗಳಾಗಿರ್ಬೋದು, ಕಲಿಕೋಪಕರಣಗಳಾಗಿರ್ಬೋದು, all these things can be evaluated. So to provide feedback and for the modification purpose. This area is also termed as feedback mechanism and modification. This is also another major area that comes under the educational technology. The good example of micro teaching. ನೀವು ಮೈಕ್ರೋ ಟೀಚಿಂಗಲ್ಲಿ ಮುಖ್ಯವಾಗಿ ನೀವು ಏನು ಫೀಡ್ಬ್ಯಾಕನ್ನು ಪಡಿತಾ ಹೋಗ್ತಾಯಿರ. ಅದರಲ್ಲಿ ನೀವು ಮಾಡ್ತಕ್ಕಂಥ ರೀತಿಯಲ್ಲಿ ಏನೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಏನು ಮಾಡಿಲ್ಲ, ತಪ್ಪು ಸರಿಗಳನ್ನು ಗುರುತಿಸ್ಕೊಂಡು ಬದಲಾವಣೆಗೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು. ತದನಂತರ ನಂತರ ಡೆವಲಪ್ಸ್ ಇಂಟರ್ಯಾಕ್ಟಿವ್ ಇನ್ಸ್ಟ್ರಕ್ಷನ್ ಸರ್ವಿಸ್. ಡೆವಲಪ್ಸ್ ಇಂಟರ್ಯಾಕ್ಟಿವ್ ಅಂದರೆ ಅಂತರ್ಕ್ರಿಯಾ ಬೋಧನಾ ಸೇವೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತದೆ. ಅಂತರ್ಕ್ರಿಯಾ ಬೋಧನಾ ಸೇವೆಗಳು ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಅದನ್ನು ನೀವು
ICT ಬೇಸಿಕ್ಸಲ್ಲೂ ಕಲಿತೀರಾ, ಮತ್ತು ಫೋರ್ತ್ ಯೂನಿಟಲ್ಲೂ ಈ ಸಬ್ಜೆಕ್ಟಲ್ಲಿ ಕಲಿತೀರಾ. ಆವಾಗ ಅದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ ನಾನು. ಈಸ್ ಒನ್ ಆಫ್ ದ ಇಂಟರಾಕ್ಟಿವ್ ಟೆಕ್ನಾಲಜಿ CI ಟುಡೇ ವಯಾ ಇಂಟರ್ನೆಟ್ ಟೆಲಿಕಾನ್ಫರೆನ್ಸ್ ಆಸ್ ಮೇಡ್ ಡಿಸ್ಟೆನ್ಸ್ ಎಜುಕೇಷನ್ ಆಲ್ಸೋ ಎನ್ ಇಂಟರಾಕ್ಟಿವ್ ಮೋಡ್ ಆಫ್ ಸ್ಟಡಿ ಅಂತೇಳಿ ಕರಿತೀವಿ. ಈಗ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋವಂಥದ್ದಾಗಿರ್ಬೋದು, ಇವೆಲ್ಲ ಇಂಟರಾಕ್ಟಿವ್ ಇನ್ಸ್ಟ್ರಕ್ಷನ್ ಸರ್ವಿಸ್, ಆನ್ಲೈನಲ್ಲಿ ತೊಗೊಳ್ಳೋವಂಥದ್ದಾಗಿರ್ಬೋದು, ಟೀಚ್ಮೆಂಟಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ನಿಮಗೆ. ಸೊ ಯು ಕ್ಯಾನ್ ಹ್ಯಾವ್ ಎ ಇಂಟರಾಕ್ಷನ್ ಆಲ್ಸೋ ಲೈಕ್ ವರ್ಚುವಲ್ ಮೋಡ್ ಅಂದರೆ ಸ್ಕ್ರೀನ್ ಮೇಲೆ ನಾನು ಕಾಣಿಸ್ತೀನಿ ಬಟ್ ರಿಯಲ್ಲಾಗಿ ಕಾಣಿಸೋದಿಲ್ಲ ಅನ್ನೋವಂಥದ್ದು. ಹೌದಾ? ಆಡಿಯೋ ನೀವು ಕೇಳ್ತಾ ಇರ್ತೀರಾ ಅಲ್ಲಿ, ಬಟ್ ನನ್ನ ಫೋಟೋ ಇದೆ ಬಟ್ ಐ ಆಮ್ ನಾಟ್ ವಿಸಿಬಲ್ ಟು ಯು. ದಟ್ ಈಸ್ ವರ್ಚುವಲ್ ಮೋಡ್. ಅದರಲ್ಲಿ ಮೋಡಲ್ಲಿ ಬೇರೆ ಬೇರೆ ರೀತಿ ಇರೋದು. ಯೂಟ್ಯೂಬಲ್ಲಿ ಹಾಕಿದರೂ ಕೂಡ ನೀವು ಅದರಲ್ಲಿ ಯೂಟ್ಯೂಬಲ್ಲಿ ನೀವು ಲಿಂಕ್ಸ್ ನಾವು ಶೇರ್ ಮಾಡಿದಾಗ ನೀವು ಚಾಟ್ ಮಾಡಿ ಅಲ್ಲಿ ಡೌಟ್ಸ್ ಇದ್ದರೆ ಅಲ್ಲಿ ಹಾಕಿದಾಗ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ಬೋದು. ಅದು ಇಂಟರಾಕ್ಟಿವ್ ಮೋಡ್ ಆಗುತ್ತೆ. ಅದೇ ಥರ ಈಗ ಆನ್ಲೈನಲ್ಲೂ ಕೂಡ ಟೀಚ್ಮೆಂಟು ಝೂಮಲ್ಲಿ ಮಾಡಿದ್ರು ಅದರಲ್ಲೂ ಕೂಡ ನೀವು ಡೌಟ್ಸ್ ಕೇಳಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ಆಲ್ಸೋ ಇಂಟರಾಕ್ಟಿವ್ ಮೋಡ್. ಅಂದರೆ ಅಂತರ್ಕ್ರಿಯೆ, ಅಂದರೆ ಕ್ರಿಯೆ ನಡೀತಾ ಇರುತ್ತೆ. ಶಿಕ್ಷಕ ವಿದ್ಯಾರ್ಥಿ ನಡುವೆ ಅಲ್ಲಿ ಕ್ರಿಯೆಗಳು ನಡೀಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ಸರ್ವಿಸ್, ಸೇವೆಗಳು ಅಂತ ಹೇಳಿ ಕರಿತೀವಿ. ಹಾಗೆ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, ಇದು ರೆಡಿಮೇಡ್ ಮಾಡಿರ್ತಕ್ಕಂಥ ಒಂದು ಪ್ಯಾಕೇಜ್. ಅದರಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ವಿದ್ಯಾರ್ಥಿ ತನ್ನ ಗತಿಗನುಗುಣವಾಗಿ ಕಲ್ತ್ಕೊಂಡು ಹೋಗ್ತಕ್ಕಂಥ ಅಂಶ ಅಂಥೇಳಿ. ಇವು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಕ್ಷೇತ್ರ ಅಂಥೇಳಿ. ಡೆವಲಪಿಂಗ್ ಇಂಟರಾಕ್ಟಿವ್ ಇನ್ಸ್ಟ್ರಕ್ಷನ್ ಸರ್ವಿಸಸ್. ನೆಕ್ಸ್ಟ್, ಡೆವಲಪ್ಸ್ ಲರ್ನಿಂಗ್ ಎನ್ವೈರನ್ಮೆಂಟ್. ಅಂದರೆ ಎಜುಕೇಷನಲ್ ಟೆಕ್ನಾಲಜಿ ಡೆವಲಪ್ ಎನ್ವೈರನ್ಮೆಂಟ್ಸ್ ದಟ್ ಆರ್ ಲರ್ನರ್ ಫ್ರೆಂಡ್ಲಿ, ಸಿಮ್ಯುಲೇಷನ್ಸ್ ಆರ್ ಗುಡ್ ಎಕ್ಸಾಂಪಲ್ಸ್. ಅಂದರೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ, ಕಲಿಕೆಗೆ ಸ್ನೇಹಮಯವಾಗಿರ್ತಕ್ಕಂಥ ಪರಿಸರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿನಲ್ಲಿ ಹೀಗೇ ಇರಬೇಕು ಅನ್ನೋಂಥದ್ದನ್ನು ಕೊಡ್ತದೆ, ಆ ಥರ ಇರೋವಂಥದ್ದು ಅಂಥೇಳಿ. ನೆಕ್ಸ್ಟು, ಡೆವಲಪ್ಸ್ ಇನ್ಫಾರ್ಮೇಷನ್ ರಿಸೋರ್ಸಸ್. ಮಾಹಿತಿ ಸಂಪನ್ಮೂಲಗಳು ಸಾಕಷ್ಟಿದೆ, ನಿಮಗೆ ಗೊತ್ತಿದೆ. ಲೈಬ್ರರೀಸ್ ಇದೆ, ಇಂಟರ್ನೆಟ್ ಇದೆ, ವೆಬ್ಸೈಟ್ಸ್ ಇದೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ವೈಸ್ ಆಗಿರೋವಂಥದ್ದು ಎಲ್ಲದು ನೋಡ್ತೀವಿ. ಸ್ಕೂಲ್ ನಿಮಗೂ ಸಂಬಂಧಪಟ್ಟಂಗಿದೆ, ಸಾಕಷ್ಟಿದೆ. ಟುಡೇ ಎಜುಕೇಷನ್ ಟೆಕ್ನಾಲಜಿ ಈಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ಡೆವಲಪ್ಮೆಂಟ್ಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಜುಕೇಷನ್. ಸಂಪನ್ಮೂಲಗಳು ನಮಗೆ ಬೇರೆ ಬೇರೆ ರೂಪದಲ್ಲಿ ಸಿಗುವಂಥದ್ದು ಎಲ್ಲದೂ ಕೂಡ ಬರ್ತದೆ. ಇವುಗಳನ್ನು ನಾವು ಇನ್ಫಾರ್ಮೇಷನ್ ರಿಸೋರ್ಸಸ್. ಈಗ ಮಕ್ಕಳಿಗೆಲ್ರಿಗೂ PDF ಫಾರ್ಮ್ಯಾಟಲ್ಲಿ ಬುಕ್ಸ್ ಬಿಟ್ಟಿದ್ದಾರೆ. ವರ್ಲ್ಡ್ ವೈಡ್ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಫ್ರೀ ಆನ್ಲೈನ್ನಲ್ಲಿ ಸಿಗೋದಕ್ಕೆ, ಯಾಕೆಂದರೆ ಓದೋದಕ್ಕೆ ಕಷ್ಟ ಆಗಿದೆ. ಈಗ ಲೈಬ್ರರೀಸ್ ಓಪನ್ ಇಲ್ಲ ಫಿಸಿಕಲಿ, ಹಾಗಾಗಿ ಆನ್ಲೈನ್ ಲೈಬ್ರರೀಸ್, ದೋಸ್ ಆರ್ ನಥಿಂಗ್ ಬಟ್ ಲೈಬ್ರರೀಸ್ ಅಂತ ಹೇಳಿ ಕರಿತೀವಿ. ಇದರ ಮೂಲಕ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ನೀವು ಸುಲಭವಾಗಿ ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ. ಇಂತಹ ಒಂದು ವ್ಯಾಪ್ತಿ ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿಯಲ್ಲಿ ಬರುತ್ತೆ ಅನ್ನುವಂಥ. ಡೆವಲಪ್ಸ್ ಕಮ್ಯುನಿಕೇಷನ್ ಡಿವೈಸಸ್. ಸಂವಹನ ಉಪಕರಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಕಮ್ಯುನಿಕೇಷನ್ ಡಿವೈಸಸ್. ಎಜುಕೇಷನಲ್ ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ ಕಮ್ಯುನಿಕೇಷನ್ ಡಿವೈಸಸ್ for students who have mental capability to communicate but are not able to speak. We have special hearing booths for hearing impaired also. ಅಂದರೆ ಕಮ್ಯುನಿಕೇಷನ್ ಡಿವೈಸಸ್ ಅಂದರೆ ಇಲ್ಲಿ ಅರ್ಥ, ಈಗ ನಾವು ಮೊಬೈಲ್ ಯೂಸ್ ಮಾಡ್ತಿದ್ದೀವಿ, ಬೇಕಾದರೆ ಇದು ಕೂಡ ಒಂದು ಉಪಕರಣನೇ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಕ್ಕಂಥದ್ದು ಮೆಂಟಲ್ ಕೇಪಬಿಲಿಟಿ ಟು ಕಮ್ಯುನಿಕೇಟ್. ಈಗ ಹಿಯರಿಂಗ್ ಇಂಪೇರ್ಮೆಂಟ್ಸ್ ಇರುತ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಎಷ್ಟು ಇಂಪೇರ್ಮೆಂಟ್ ಇದೆ ಅನ್ನೋಂಥದ್ದು ಅದನ್ನು ಚೆಕ್ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ರೆಡಿ ಮಾಡುವಂಥದ್ದು ಕೂಡ ಎಜುಕೇಷನಲ್ ಟೆಕ್ನಾಲಜಿನ ಅಡಿನಲ್ಲಿ ಬರ್ತಕ್ಕಂಥ ಅಂಶ ಅನ್ನುವಂಥದ್ದು. ನೆಕ್ಸ್ಟು, ರೆಡ್ಯೂಸ್ ದ ಬರ್ಡನ್ ಆಫ್ ಟೀಚರ್ಸ್. ಶಿಕ್ಷಕರ ಬರ್ಡನನ್ನು ಕಡಿಮೆ ಮಾಡುವಂಥದ್ದು ಅವರ ಕೆಲಸದನ್ನು. ಟೀಚರ್ಸ್ ಕ್ಯಾನ್ ಯೂಸ್ ಟೆಕ್ನಾಲಜಿ ಫಾರ್ ಕ್ವಿಕ್ ಆ್ಯಂಡ್ ಈಸಿ ಸ್ಟೋರೇಜ್, ರಿಟ್ರಿವಲ್ ಆ್ಯಂಡ್ ಡಿಸ್ಪ್ಲೇ ಆಫ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್. ಎಲ್ಲ ದೃಷ್ಟಿಕೋನದಲ್ಲಿ ಅವ್ರ ಬರ್ಡನ್ ಏನು ಶಿಕ್ಷಕನಿಗೆ. ಈಗ ಉದಾಹರಣೆಗೆ, ಈಗ ಸುಲಭವಾಗಿ ಬೋರ್ಡ್ ಮೇಲೆ ಬರೀಬೇಕಿತ್ತು, ಈಗ ಸ್ಲೈಡ್ಸಲ್ಲಿ ಇದ್ದಾವೆ, ಸ್ಲೈಡ್ಸ್ ಮೂಲಕ ನಿಮಗೆ ಸುಲಭವಾಗಿ ನಾನು ತಲುಪಿಸೋದು ನೀವಿರೋ ಕಡೆಗೆ ಮಾಹಿತಿಯನ್ನು. ನಾನೇ ಬಂದು ಮಾಡೋದಾಗಿದ್ದರೆ ಕಷ್ಟ ಆಗೋದು ನಿಮಗೆ ಈ ಪ್ಯಾಂಡಮಿಕ್ ಸಿಚುವೇಷನಲ್ಲಿ. ವೆದರ್ ದಿಸ್ ಇಸ್ ಮೇಡ್ ಲೆಸ್ ಬರ್ಡನ್ ಆನ್ ಮೀ? ಎಸ್, ಖಂಡಿತವಾಗೂ ನನಗೆ ತುಂಬ ಕಡಿಮೆ ಬರ್ಡನನ್ನು ಮಾಡಿದೆ. ಯಾಕೆಂದರೆ ನಿಮ್ಮ ಹತ್ರ ಬರೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋವಂಥ ಅಂಶ. ಹಾಗಾಗಿ ದಿಸ್ ಇಸ್ ಅ ಟೆಕ್ನಾಲಜಿ, ಎಜುಕೇಷನಲ್ ಟೆಕ್ನಾಲಜಿ ರೆಡ್ಯೂಸಸ್ ದ ಬರ್ಡನ್ ಅಂತ. ಆ ಥರದ್ದು ಸಾಕಷ್ಟು ಇರ್ಬೋದು. ಇದರಲ್ಲಿ ಮುಖ್ಯವಾಗಿ ಯಾವುದೇ ಮಾಹಿತಿಯನ್ನು ನಾವು ಕ್ವಿಕ್ಕಾಗಿ ಪಡೆಯುವಂಥದ್ದಾಗಿರ್ಬೋದು, ಅದನ್ನು ದಾಖಲಿಸ್ತಕ್ಕಂಥದ್ದಾಗಿರ್ಬೋದು, ರಿಟ್ರಿವಲ್ ಯಾವಾಗ ಬೇಕೋ ಆವಾಗ ಬಳಕೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಹಾಗೆ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಆಗಿರ್ಬೋದು. ಈ ಎಲ್ಲ ಆಯಾಮಗಳಲ್ಲಿ ನಾವು ಸುಲಭವಾಗಿ ಮಾಡಲಿಕ್ಕೆ ಶಿಕ್ಷಕರಾಗಿರೋರಿಗೆ ಮಾಡೋ ರೀತಿ ನಮಗೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವು ಕೂಡ ಶೈಕ್ಷಣಿಕ ತಂತ್ರಜ್ಞಾನದಾಗಿರುತ್ತೆ. ಟು ರೆಡ್ಯೂಸ್ ದ ಬರ್ಡನ್ ಆಫ್ ಟೀಚರ್ಸ್, ದಿಸ್ ಆಲ್ಸೋ ಇಟ್ ವಿಲ್ ಡೂ ಅನ್ನೋವಂಥದ್ದು ಸಾಕಷ್ಟು. ಅದರಲ್ಲಿ ಬರೀ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲ, ಬೋಧನಾ ಕಲಿಕಕ್ಕೆ ಅಡ್ಮಿನಿಸ್ಟ್ರ್
ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಅಟೆಂಡೆನ್ಸ್ ಟೀಚ್ಮೆಂಟಲ್ಲಿ ನಾವು ನೋಡಿರ್ಬೋದು ನೀವು, ಅಲ್ಲಿ ಅಟೆಂಡೆನ್ಸ್ ಕೂಡ ಬರ್ತದೆ, ಯಾರಿದ್ರು, ಎಷ್ಟು ಜನ ಇದ್ದರು ಅನ್ನೋಂಥದ್ದು. ವಿ ಕ್ಯಾನ್ ಟೇಕ್ ಇದು ವ್ಯೂ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ. ಯೂಟ್ಯೂಬಲ್ಲಿ ಮಾಹಿತಿ ಹಾಕಿರ್ತೀವಿ. ಮೊನ್ನೆ ಎಲ್ಲ ನಾನು ನೋಡಿದಾಗೆ ತುಂಬ ಕಡಿಮೆ ವ್ಯೂಸ್ ಆಗಿದೆ. ವಿ ಕ್ಯಾನ್ ಚೆಕ್ಔಟ್ ವೆದರ್ ದ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಆರ್ ನಾಟ್. ನೋಡಿರಿ, ಅದರಲ್ಲೂ ಕೂಡ ನೋಡ್ಬೋದು ಏನು ಮಾಡ್ತಾ ಇದ್ದಾರೆ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಹಾಗೆ ನಮಗೆ ಡಿಜಿಟಲ್ ಕಂಪ್ಯೂಟರ್ನಲ್ಲಿ ಒಂದ್ಸಲ ನಮಗೆ ಮಾಹಿತಿಯನ್ನು ಮಾಡಲಿಕ್ಕೂ ಕೂಡ ಸುಲಭವಾಗಿ ICT ಅಪ್ಲಿಕೇಶನ್ಸ್ ಸಾಕಷ್ಟು ರೂಪದಲ್ಲಿದೆ. ಅದೆಲ್ಲದೂ ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಅಡಿನಲ್ಲೇ ಬರ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದು. ಎಷ್ಟು ಜನ ಲೈಕ್ ಮಾಡಿದ್ದೀರಾ, ಎಷ್ಟು ಜನ ವೀಡಿಯೋಸ್ ವಾಚ್ ಮಾಡ್ತಾ ಇದ್ದೀರಾ ಕಂಪ್ಲೀಟಾಗಿ, ಎಷ್ಟು ಪರ್ಸಂಟೇಜು, ದಟ್ ಆಲ್ಸೋ ಐ ಕ್ಯಾನ್ ಚೆಕ್ಔಟ್. ಅದಕ್ಕೊಂದು ನಿಮಗೆ ಶೇರ್ ಮಾಡ್ತೀನಿ, ಗೊತ್ತಾಗ್ತದೆ ಅವಾಗ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಜುಕೇಷ್ನಲ್ ಟೆಕ್ನಾಲಜಿ. ಈಗ ಗೊತ್ತಾಗಿದೆ ಇದರ ವ್ಯಾಪ್ತಿ ಸಾಕಷ್ಟಿದೆ. ಬರೀ ಖಂಡಿತವಾಗೂ ದೃಕ್ಶ್ರವಣ ಉಪಕರಣಗಳನ್ನು ಬಳಕೆ ಮಾಡೋದಕ್ಕೆ ಸೀಮಿತ ಆಗಿಲ್ಲ. ಇದರ ವ್ಯಾಪ್ತಿ, ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ ಇನ್ನೊಂದಷ್ಟು ಸ್ಪಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಶೈಕ್ಷಣಿಕ ತಂತ್ರಜ್ಞಾನದ ಅಡಿಯಲ್ಲಿ ಇಷ್ಟೆಲ್ಲ ವಿಷಯಗಳು, ಆಯಾಮಗಳು, ಕ್ಷೇತ್ರಗಳು ಬರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇದರ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಬಟ್ ಫಾರ್ ದ ಸಿಲೆಬಸ್ ಪರ್ಪಸ್ I am quoting here the scope of educational technology. We can discuss under these headings because when we are understanding the scope of educational technology, the teachers, you can understand very clearly what are the points you are going to discuss, isn't it? So then you can understand clearly the meaning of educational technology. ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಮಾಹಿತಿಯ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.